ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಎದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದೀನಪ್ಪ ಅಂತಂದರೆ, ನಾನು ಒಬ್ಬರದ್ದೇ 4-5 ಬ್ಲೌಸ್ ಬಂದಾಗ ಯಾವ ರೀತಿಯಾಗಿ ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ಥರ ಒಮ್ಮೆ 4-5 ಬ್ಲೌಸ್ ಬಂದಾಗ ನಾನು ಯಾವ ರೀತಿ ಮಾಡ್ತೀನಪ್ಪ ಅಂತಂದರೆ, ನೋಡಿ ಈ ಬ್ಲೌಸನ್ನೇ ಇವ್ರದ್ದು, ಇದಿಷ್ಟು ಇವ್ರದೇ. ಈಗ ಇದರಲ್ಲಿ ಒಂದು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ, ತುಂಬಾ ಅರ್ಜೆಂಟ್ ಇದೆ ಅಂತ ಹೇಳಿದರು. ಸೊ ಇದು ಟೀಚರ್ಸ್ದು. ಇದು ನನಗೆ ಬೇರೆ ಊರಿಂದ ಬರುತ್ತೆ, ಅಂದರೆ ಬೇರೆ ಊರಿನ ಟೀಚರ್ಸು ನಮ್ಮ ಊರಿನ ಸ್ಕೂಲಿಗೆ ಟೀಚರ್ ಆಗಿದ್ದಾರೆ. ಸೊ ಅಲ್ಲಿಂದ ಇಲ್ಲಿವರೆಗೆ ನನಗೆ ತಂದು ಬ್ಲೌಸ್ ಕೊಡ್ತಿರ್ತಾರೆ. ಒಮ್ಮೊಮ್ಮೆ 8-10 ಬ್ಲೌಸ್ ಕೊಟ್ಟಿರ್ತಾರೆ. ಸೊ ಈಗ ಇದರಲ್ಲಿ 1 2 3 4 ಇದೆ, 5 ಕೊಟ್ಟಿದ್ದರು, ಒಂದು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಈಗ 4 ಬ್ಲೌಸ್ ಇದೆ. ಈ ಥರ 4-5 ಒಮ್ಮೆಲೆ ಬ್ಲೌಸ್ ಬಂದಾಗ ಸೊ ಒಂದೊಂದೇ ಕಟ್ ಮಾಡೋದಕ್ಕಿಂತ ಎಲ್ಲನೂ ಒಮ್ಮೆ ಕಟಿಂಗ್ ಮಾಡ್ಕೋಬೇಕು. ಸೊ ಕಟಿಂಗ್ ಮಾಡ್ಕೋಬೇಕು ಅಂತಂದರೆ ನಾನು ಏನು ಮಾಡಿರ್ತೀನಿ ಗೊತ್ತಾ, ಇದು ಕಟೋರಿ ಇರುತ್ತೆ. ಸೊ ಕಟೋರಿ ಏನಾಗುತ್ತೆ, ಇವರು ದಪ್ಪ ಇದ್ದಾರಲ್ವ, ಸೊ ಬಟ್ಟೆ ಅಷ್ಟೊಂದು ಸಾಲಲ್ಲ ಬ್ಲೌಸ್ ಪೀಸ್ಗಳು ಸ್ಯಾರಿದು. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಪೇಪರ್ ಕಟಿಂಗ್ ಮಾಡ್ಕೋಬೇಕು ಕಟೋರಿ, ಹೌದಲ್ವ. ಸೊ ಪ್ರತಿಯೊಂದು ಬ್ಲೌಸಿಗೆ ಪ್ರತಿಯೊಂದು ಸಲ ಪೇಪರ್ ಕಟಿಂಗ್ ಮಾಡಿ ಪ್ರತಿಯೊಮ್ಮೆ ಹೊಲಿಯೋಕಿನ ಒಮ್ಮೆ ಅವರು ಅಳತೆದು ಕಟೋರಿದು ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಅವರು ಒಂದು 8 ಸಲ ಬಂದರೂ ಅದನ್ನೇ ಇಟ್ಟು ಕಟಿಂಗ್ ಮಾಡ್ಕೋಬೋದು. ಇವರು ಬ್ಲೌಸ್ಗಳು ನನ್ನ ಹತ್ರನೇ ಬರುತ್ತೆ. ಸೊ ನಾನು ತೋರಿಸ್ತೀನಿ ಯಾವ ರೀತಿ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ. ನೋಡಿ, ಈ ರೀತಿಯಾಗಿ ಕಟೋರಿದು ಪೇಪರ್ ಕಟಿಂಗು ಮಾಡಿಟ್ಕೊಂಡಿರ್ತೀನಿ. ನೋಡಿ, ಇದೇ ಬ್ಲೌಸ್ ಪೀಸು ಮೊನ್ನೆ ನಾನು ಅವ್ರಿಗೆ ಸ್ಟಿಚ್ ಮಾಡಿಕೊಟ್ಟಿದ್ದು. ಸೊ 5 ಬ್ಲೌಸ್ ಕೊಟ್ಟಿದ್ರು ಅವರು, ಇದೊಂದು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಈ ರೀತಿಯಾಗಿ ಅವ್ರದ್ದು ಬ್ಲೌಸ್ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಮೊನ್ನೆ ಹೊಸಾದು ಮಾಡಿದ್ದು ನಾನು. ಇವ್ರದ್ದು ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ದಿತ್ತು, ಬಟ್ ಅದು ಮೊನ್ನೆ ಮನೆ ಕ್ಲೀನ್ ಮಾಡಿದಾಗ ತೆಗೆದು ಬಿಸಾಡಿದ್ದಾರೆ ಅನಿಸುತ್ತೆ ನಮ್ಮ ಅತ್ತೆ. ಸೊ ಹಾಗಾಗಿ ಸಿಗಲಿಲ್ಲ ಅದು. ಸೊ ನೋಡಿ, ಈ ರೀತಿಯಾಗಿ ಅವ್ರ ಅಳತೆದು ಕಟೋರಿನ ನಾನು ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಬ್ಯಾಕು, ಫ್ರಂಟು, ಕಟೋರಿ, ಕ್ರಾಸ್ ಪಟ್ಟಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಈ ರೀತಿಯಾಗಿ ಕಟ್ ಮಾಡಿಕೊಂಡಾಗ ಏನಾಗುತ್ತೆ, ಅವ್ರು ಈಗ ಒಂದು 5 ಬ್ಲೌಸ್ ಕೊಟ್ಟಿದ್ದಾರಲ್ವ, ಇದ್ರ ಮೇಲಿಟ್ಟು ಕಟ್ ಮಾಡಿ ಸ್ಟಿಚ್ ಮಾಡಿಕೊಡ್ತೀನಿ. ಮತ್ತೆ ತೆಗೆದಿಡ್ತೀನಿ. ಅದ್ರ ಮೇಲೆ ಹೆಸರು ಕೂಡ ಬರೆದಿಡ್ತೀನಿ. ನಾನು ಇನ್ನೂ ಬರೆದಿಲ್ಲ, ಬರಿಬೇಕು. ಯಾಕಂತಂದರೆ ಗೊತ್ತಾಗೋದಿಲ್ಲ ಯಾರ್ದು ಏನು ಅಂತ. ಸೊ ಅವ್ರದ್ದು ಮೇಲೆ ಹೆಸರು ಬರೆದಿಡ್ತೀನಿ ನಾನು ಪೇಪರ್ ಮೇಲೆ. ಅವ್ರದ್ದು ಬ್ಲೌಸ್ ಒಂದು 10 ಸಲ ಬರಲಿ, ನಾನು ಅದನ್ನೇ ಇಟ್ಟು ಕಟ್ ಮಾಡಿಕೊಡ್ತೀನಿ. ತುಂಬಾ ನಮಗೆ ಕಟಿಂಗ್ ಅನ್ನೋದು ಲೇಟ್ ಆಗೋಲ್ಲ. ಸೊ ಇದು ಕಟಿಂಗ್ ಇರುತ್ತಲ್ಲ, ಇಡೋದು, ಕಟ್ ಮಾಡೋದು, ಕೊಡೋದು ಅಷ್ಟೇ. ಸೊ ನಾನು ಈ ಥರ ಒಮ್ಮೆಲೆ 10-15 ಜಂಪರ್ ಬಂದಾಗ ಮತ್ತು ರೆಗ್ಯುಲರ್ ಕಸ್ಟಮರ್ಸ್ ನಮ್ಮ ಹತ್ರನೇ ಬ್ಲೌಸ್ ಕೊಡ್ತಿರ್ತಾರಲ್ವ, ಸೊ ಅಂಥವ್ರದ್ದು ಇದ್ದಾಗ ನಾನು ಈ ರೀತಿಯಾಗಿ ಐಡಿಯಾ ಮಾಡ್ಕೋತೀನಿ. ಸೊ ನೋಡಿ, ಇದನ್ನು ನೀವು ಕೂಡ ಟ್ರೈ ಮಾಡಿ, ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು ಅನ್ಕೋತೀನಿ. ನಾನು ಇದೇ ರೀತಿ ಮಾಡೋದು. ಈ ಥರದ್ದು ತುಂಬಾ ಇದೆ ಕಟ್ ಮಾಡಿಟ್ಟಿದ್ದು. ಸೊ ಹಾಗಾಗಿ ನಾನು ನಿಮಗೆ ಇದೊಂದು ನನ್ನ ಒಂದು ಟಿಪ್ ಅಂತ ಹೇಳ್ಬೋದು. ಈಗ ಒಮ್ಮೆ ನೀವು ಕಟ್ ಮಾಡಿ ಸ್ಟಿಚ್ ಮಾಡಿಕೊಟ್ಟಿರ್ತಾರಲ್ವ, ಸೊ ಅದು ಕರೆಕ್ಟ್ ಕೂತಂದರೆ ಅದನ್ನೇ ಇಟ್ಕೊಂಡ್ಬಿಡಿ, ನೀವು ಹಿಂಬಾರ್ದು. ಸೊ ಆವಾಗ ಈ ಒಂದು ಬ್ಲೌಸನ್ನ ನಾನು ಇನ್ನೂ ಕಟ್ ಮಾಡಿಲ್ಲ, ನೀವು ನೋಡ್ತಿರ್ಬೋದು. ಲೈನಿಂಗ್ ಕ್ಲಾತನ್ನು ತಂದು ಅದು ರೆಡಿ ಮಾಡ್ಕೊಂಡಿದ್ದೀನಿ. ಅವ್ರಿಗೆ ಇವತ್ತು ಎಷ್ಟೊತ್ತಿದ್ರು ಸ್ಟಿಚ್ ಮಾಡಿ ನಾಳೆ ಕೊಡಬೇಕು ಅವ್ರಿಗೆ. ಸೊ ಅದಕ್ಕೆ ಇದನ್ನು ಇಷ್ಟೂ ಇವತ್ತು ಸ್ಟಿಚ್ ಮಾಡಿ, ಇವತ್ತು ಫುಲ್ ಇದನ್ನೆಲ್ಲ ಫಿನಿಶ್ ಮಾಡಿ ನಿಮಗೆ ನಾನು ಸ್ಟಿಚ್ ಮಾಡಿದ್ದು ತೋರಿಸ್ತೀನಿ, ಯಾವ ರೀತಿಯಾಗಿ ಸ್ಟಿಚ್ ಮಾಡಿದೆ, ಎಷ್ಟೆಲ್ಲ ಬ್ಲೌಸ್ ಸ್ಟಿಚ್ ಮಾಡಿದೆ ಅಂತ. ಸೊ ಇವತ್ತೇ ಕಟ್ ಮಾಡಿ ಇವತ್ತೇ 4 ಬ್ಲೌಸನ್ನ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಸೊ ಇದು ಬ್ಲೌಸ್ ಎಲ್ಲ ರೆಡಿ ಆದಮೇಲೆ ತೋರಿಸ್ತೀನಿ. ಸೊ ವಾಪಸ್ ಬರ್ತೀನಿ. ಹಾಗಾದರೆ ಬ್ಲೌಸ್ ನೋಡಿ ಎಲ್ಲನೂ ರೆಡಿ ಮಾಡಿದೆ. ಸೊ ಇಷ್ಟು ಬ್ಲೌಸು ಕಟಿಂಗ್ ಮಾಡಿ ಇವತ್ತೇ ಸ್ಟಿಚ್ ಮಾಡಿದೆ ನಾನು. ಸೊ ಯಾವ ರೀತಿ ನಾನು ಸ್ಟಿಚ್ ಮಾಡಿದ್ದೀನಿ, ಇದನ್ನೇನು ಡಿಸೈನ್ ಮಾಡಿಲ್ಲ, ಅಷ್ಟೇ ನಾರ್ಮಲಾಗಿ ಇನ್ನೂ ಐರನ್ ಮಾಡಬೇಕು. ಸೊ ಐರನ್ ಮಾಡಿ ಇವತ್ತು ಕೊಟ್ಬಿಡ್ತೀನಿ. ಇದ್ರದ್ದು ಅಮೌಂಟ್ ಎಲ್ಲ ಎಷ್ಟಾಯ್ತು ಅಂತ ಒಂದು ರೀತಿಯಾಗಿ ಹೇಳ್ಕೊಂಡು ಬರ್ತೀನಿ. ನೋಡಿ, ಬ್ಲೌಸು ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ. ಇನ್ನೂ ಐರನ್ ಇಲ್ಲ ಅಂದರೂ ಎಷ್ಟು ನೀಟಾಗಿ ಕಾಣಿಸ್ತಿದೆ ನೋಡಿ ಬ್ಲೌಸು. ಕಟೋರಿ ಅನ್ನುವಂಥದ್ದು ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಈ ರೀತಿಯಾಗಿ ನಾವು ಮಾಡೋವಂಥ ಒಂದು ಯಾವುದೇ ಕೆಲಸ ಆಗಲಿ ನೀಟ್ನೆಸ್ ಇರಬೇಕು. ನೀಟ್ನೆಸ್ ಇದ್ದರೆ ತಾನಾಗೆ ಕಸ್ಟಮರ್ಸು ನಮ್ಮ ಹತ್ರ ಬರ್ತಾರೆ. ಓಕೆನಾ. ನಾವು ಕೇಳೋದೇ ಬೇಡ, ಒಬ್ಬರಿಂದ ಒಬ್ಬರು ನಾವು ಸ್ಟಿಚ್ ಮಾಡಿಕೊಟ್ಟಿರುವಂಥ ಬ್ಲೌಸು ಯಾರು ಹಾಕೊಂಡಾಗ ಚೆನ್ನಾಗಿ ಕಾಣಿಸಿರುತ್ತಲ್ವ, ಸೊ ಅವ್ರು ತಾನಾಗೆ ಕಸ್ಟಮರ್ಸು ಬಂದೇ ಬರ್ತಾರೆ. ಸೊ ನನಗೆ ಕೂಡ ಅದೇ ರೀತಿಯೇ ಆಗಿತ್ತು.
ಸೊ ನೋಡಿ ಯಾವ ರೀತಿಯಾಗಿ ಬ್ಲೌಸ್ ಎಷ್ಟು ಫಿನಿಶಿಂಗಾಗಿ ಹೊಲಿದಿದ್ದೀನಿ. ಇದಕ್ಕೆ ನಾರ್ಮಲಾಗಿ ಅದೇ ಬಟ್ಟೆಯಿಂದ ನಾನು ಇದನ್ನು ಕಷಿನೂ ಮಾಡಿದ್ದೀನಿ. ನೋಡಿ ಈ ರೀತಿಯಾಗಿ ದಾರದ ಎಳೆ ಎಲ್ಲ ಇಡಬಾರ್ದು. ಸೊ ಇದನ್ನು ನೀಟಾಗಿ ಕಟ್ ಮಾಡಬೇಕು. ಇದನ್ನು ಇನ್ನೂ ಐರನ್ ಮಾಡಿಲ್ಲ, ಸೊ ಐರನ್ ಮಾಡಬೇಕು. ನೋಡಿ ಐರನ್ ಮಾಡದೇ ಇದ್ದರೂ ಎಷ್ಟು ನೀಟಾಗಿ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ. ಸೊ ಇದು ಒಂದು ಬ್ಲೌಸು. ಇದು ಲೈನಿಂಗ್ ಕ್ಲಾತ್ ನಾನೇ ಹಾಕಿದ್ದೀನಿ. ಲೈನಿಂಗ್ ಕ್ಲಾತು ಬ್ಲೌಸು ಹಿಡ್ಕೊಂಡು ಇದಕ್ಕೆ 150 ರೂಪಾಯಿ, 150 ರುಪೀಸು. ಒಂದು ಬ್ಲೌಸಿಂದು 150 ಆಯಿತು. ನಾನೇ ಲೈನಿಂಗ್ ಹಾಕಿದ್ದೀನಿ. ಇದು ಕೂಡ ನೋಡಿ, ಇದು ಕೂಡ ಅವ್ರದ್ದೇ. ನೋಡಿ ಈ ರೀತಿಯಾಗಿ ಕಟೋರಿ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಟೋರಿ. ಸೊ ಇದು ಕೂಡ ನೋಡಿ ಎಷ್ಟು ಫಿನಿಶಿಂಗ್ ಆಗಿದೆ. ಎಲ್ಲಿ ಸುಕ್ಕು ಇಲ್ಲ, ಮುದ್ದೆ ಇಲ್ಲ, ಏನೂ ಇಲ್ಲ. ಎಷ್ಟು ನೀಟಾಗಿ ಬಂದಿದೆ ಬ್ಲೌಸು. ಐರನ್ ಮಾಡೋ ಅವಶ್ಯಕತೆಯೇ ಇಲ್ಲ, ಆ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ. ಸೊ ಇದೇ ರೀತಿ ನೀವು ಕೂಡ ಸ್ಟಿಚ್ ಮಾಡಿ ನೋಡಿ. ಒನ್ ಡೇಲಿ ನಾನು ಇದು 2ನೇ ಬ್ಲೌಸು. ಇದಕ್ಕೆ ಕಷಿ ಮಾಡೋಕ್ಕೆ ಬಟ್ಟೆ ಉಳಿಲಿಲ್ಲ. ಈ ಕಲರ್ ಕೂಡ ನನ್ನ ಹತ್ರ ಕಷಿ ಇರಲಿಲ್ಲ. ಸೊ ಹಾಗಾಗಿ ನಾನು ಇದಕ್ಕೆ ಕಷಿನ ಹಚ್ಚಲಿಲ್ಲ. ಅವರೇ ಬೇಕಾದರೆ ಕಷಿ ಹಚ್ಚಿಸ್ಕೊಳ್ತಾರೆ. ಅಂದರೆ ಅವ್ರದ್ದು ನಾರ್ಮಲ್ ಹಾಗೆ ಸ್ವಲ್ಪ ಮಿಷಿನ್ ಇದೆ, ಅವರು ಸ್ವಲ್ಪ ಸ್ಟಿಚ್ ಮಾಡ್ಕೊಳ್ಳೋಕ್ಕಂತೆ. ಸೊ ಅದರಲ್ಲಿ ಮಾಡ್ಕೋತಾರೆ ಅವರು. ಎಷ್ಟೊಂದು ನಾನು ಹಾಗೆ ಕೊಟ್ಟಿದ್ದೀನಿ. ಸೊ ನೋಡಿ ಇದೊಂದು 2 ಬ್ಲೌಸ್ ಆಯಿತು. ಅದು 150, 150, 300 ರೂಪಾಯಿ ಆಯಿತು. ಸೊ ಈ ಬ್ಲೌಸು ನೋಡಿ ಎಷ್ಟು ಚೆನ್ನಾಗಿ. ನಾವು ಐರನ್ ಮಾಡೋ ಅವಶ್ಯಕತೆಯೇ ಇಲ್ಲ. ನೀಟ್ನೆಸ್ ಆಗಿ ಹೊಲಿದ್ರೆ ನಮ್ಮದು ಐರನ್ ಅವಶ್ಯಕತೆಯೇ ಇಲ್ಲ. ನೋಡಿ ಐರನ್ ಮಾಡ್ದೇ ಎಷ್ಟು ನೀಟಾಗಿದೆ ಬ್ಲೌಸು. ಸೊ ಇದಕ್ಕೆ ಐರನ್ ಮಾಡಿದ್ರೆ ಇನ್ನೂ ಎಷ್ಟು ಸಖತ್ತಾಗಿ ಕಾಣುತ್ತೆ. ಸೊ ಐರನ್ ಮಾಡಿ ಇದನ್ನು ನಾನು ಇವತ್ತು ಕೊಟ್ಟೇ ಬಿಡ್ತೀನಿ. ನೋಡಿ ಇದಕ್ಕೆ ಅದರದ್ದು ಬಟ್ಟೆ ಇತ್ತು, ಸೊ ಹಾಗಾಗಿ ಕಷಿ ಮಾಡಿದೆ. ನೋಡಿ ಇದು ಕೂಡ ರೆಡಿ ಆಗಿದೆ. ಐರನ್ ಮಾಡಬೇಕು. ಇದಕ್ಕೆ ಕೂಡ 300, 450 ರೂಪಾಯಿ ಆಯಿತು 3 ಬ್ಲೌಸಿಗೆ. ಇದೊಂದು. ಸೊ ಇದು ಕೂಡ ನೋಡಿ ಎಷ್ಟು ಫಿನಿಶಿಂಗಾಗಿ ಕೂತ್ಕೊಂಡಿದೆ. ಎಲ್ಲೂ ಕೂಡ ಸುಕ್ಕು ಇಲ್ಲ. ನೋಡ್ತಾ ಇರ್ಬೋದು ನೀವು, ಎಲ್ಲೂ ಕೂಡ ಸಿಕ್ಕು ಇಲ್ಲ, ಎಲ್ಲೂ ಕೂಡ ಏನೂ ಇಲ್ಲ, ನೆರಿಗೆ ಟೈಪ್ ಇಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ಬ್ಲೌಸ್ಗಳು. ಈ ರೀತಿಯಾಗಿ ಸ್ಟಿಚ್ ಮಾಡಿದರೆ ಯಾಕೆ ಕಸ್ಟಮರ್ ಬರಲ್ಲ? ಖಂಡಿತ ಕಸ್ಟಮರ್ ಬರ್ತಾರೆ. ಸೊ ನೋಡಿ ಎಷ್ಟು ಫಿನಿಶಿಂಗಾಗಿ ಸ್ಟಿಚ್ ಮಾಡಿದ್ದೀನಿ. ಇದಕ್ಕೆ ಐರನ್ ಒಂದು ಮಾಡಿಬಿಟ್ರೆ ಇದಾಯಿತು. ಸೊ ಇದಕ್ಕೆ ಬಟ್ಟೆ ಉಳಿದಿರಲಿಲ್ಲ. ಈ ಕಲರ್ ಕಷಿ ಇತ್ತು, ಸೊ ಸೇಮ್ ಮ್ಯಾಚ್ ಆಗುತ್ತೆ ಅಂತ ಹಚ್ಚಿದ್ದೀನಿ. ಇದಕ್ಕೆ 150. ಟೋಟಲು 450. ಇದು ಕುಡಿಸಿದ್ರೆ 600 ರೂಪಾಯಿ ಆಯಿತು 4 ಬ್ಲೌಸಿಗೆ. ಓಕೆನಾ? ಒನ್ ಡೇನಲ್ಲಿ 4 ಬ್ಲೌಸ್ ಕಟ್ ಮಾಡಿ 4 ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸೊ ಯಾಕಂದರೆ ಅವತ್ತು ನನಗೆ ನೈಟ್ ಕಟ್ ಮಾಡೋಷ್ಟು ಟೈಮ್ ಇರಲಿಲ್ಲ. ಸೊ ಇವತ್ತೇ ನಾನು 4 ಬ್ಲೌಸ್ ಕಟ್ ಮಾಡಿ 4 ಬ್ಲೌಸು ಸ್ಟಿಚ್ ಮಾಡಿದ್ದೀನಿ. ನಿನ್ನೆ ಕಟ್ ಮಾಡೋಕ್ಕಾಗಲಿಲ್ಲ ನನಗೆ. ಸ್ಟಿಚ್ ಮಾಡಿದರೆ ನಂಗೆ 600 ರೂಪಾಯಿ ನಂದು ಅಮೌಂಟ್ ಆಯಿತು. ಓಕೆನಾ? ಇದೇ ಸಿಟಿ ಕಡೆ ಆದರೆ ಒಂದೊಂದು ಬ್ಲೌಸಿಗೆ 400 ರೂಪಾಯಿ, 500 ರೂಪಾಯಿ ಇರುತ್ತೆ. ಬಟ್ ಅವ್ರದ್ದು ಅವರಿಗೆ, ನಮ್ಮಲ್ಲಿ ಬಂದು 150 ರೂಪಾಯಿ ಮಾತ್ರ. ಈ ಥರ ನಮ್ಮದೇ ಲೈನಿಂಗ್ ಕ್ಲಾತ್ ಹಾಕಿ ಹೊಲಿಯೋದಕ್ಕೆ. ಸೊ 600 ರೂಪಾಯಿ ನಂದು ಇದು ಅಮೌಂಟ್ ಆಯಿತು. ಇದಷ್ಟು ಒಬ್ಬರದ್ದು. ಇನ್ನೂ ಒಂದು ಬ್ಲೌಸ್ ಇತ್ತು, ನಾನು ಈಗಾಗಲೇ ಅವ್ರಿಗೆ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ, ನಾನು ಹೇಳಿದ್ನಲ್ವ. ಸೊ ಅದೊಂದು ಸೇರಿಸಿದರೆ 600, 750 ರೂಪಾಯಿ ಆಯಿತು. ಒಬ್ಬರಿಂದನೇ ನನಗೆ 5 ಬ್ಲೌಸು 750 ರೂಪಾಯಿ ನನಗೆ ಅಮೌಂಟ್ ಬಂತು. ಸೊ ಹಾಗಾಗಿ ಏನು ಹೇಳ್ತಿದ್ದೀನಿ, ನೀವು ಸ್ಟಿಚ್ ಮಾಡುವಂಥ ಬ್ಲೌಸ್ಗಳು ನೀಟ್ನೆಸ್ ಆಗಿರಲಿ, ಅದರಿಂದ ತಾನಾಗೆ ಕಸ್ಟಮರ್ಸ್ ಬರ್ತಾರೆ. ಇದು ಮಾನಿಂಗ್ಪುರದಿಂದ ನನಗೆ ಬಂದಿರುವಂಥದ್ದು. ಸೊ ಇವರು ತುಂಬ ಒಮ್ಮೆ ಕೊಟ್ಟರೆ ಅಂದರೆ 5, 8, 10 ಬ್ಲೌಸ್ ಈ ರೀತಿಯಾಗಿ ಕೊಡ್ತಾರೆ ಅವರು. ಸೊ ಅದಕ್ಕೆ ಹೇಳಿದೆ ನಾನು. ಸೊ ಇದಿಷ್ಟು ನೋಡಿದ್ರಲ್ವ ಇವತ್ತು. ಕೆಲವೊಬ್ರು ಅಂತಿರ್ತಾರೆ, ಇವರೆಲ್ಲ ಹೇಳ್ತಾರೆ ಸುಳ್ಳು, 4 ಬ್ಲೌಸು ಒಂದೇ ದಿನ ಕಟ್ ಮಾಡಿ 4 ಬ್ಲೌಸು ಒಂದೇ ದಿನ ಸ್ಟಿಚ್ ಮಾಡೋಕ್ಕಾಗಲ್ಲ ಅಂತಿರ್ತಾರಲ್ಲ. ಸೊ ಅವ್ರಿಗೋಸ್ಕರ ಈ ವಿಡಿಯೋ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಹೊಸದಾಗಿ ನೋಡ್ತಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡುವಂಥ ಎಲ್ಲ ವೀಡಿಯೋಸು ನಿಮಗೆ ಬರುತ್ತೆ, ನೀವು ನೋಡ್ಬೋದು. ಹಾಗೆ ಟೈಲರಿಂಗ್ ಇದ್ರದ್ದು ಯಾರು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಇದ್ರ ಟೈಲರಿಂಗ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ಕೋತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ, ಹಾಗಾದರೆ ಬಾಯ್. ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ. ಬಾಯ್.